ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಪೋಸ್ಟ್ ಮಾರ್ಕೆಟ್ ಅಪ್ಡೇಟ್ಸ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 992 ಪಾಯಿಂಟ್ಸ್ ಗೇನ್ ಆಗಿ 80,109 ಕ್ಲೋಸ್ ಆಗಿದೆ. ನಿಫ್ಟಿ 314 ಪಾಯಿಂಟ್ಸ್ ಗೇನ್ ಆಗಿ 24,221 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1072 ಪಾಯಿಂಟ್ಸ್ ಗೇನ್ ಆಗಿ 52,207 ಕ್ಲೋಸ್ ಆಗಿದೆ. ಮಾರ್ಕೆಟ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮಗೆ ಯಾವುದೇ ಥರ ಕ್ವಶನ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆದರೂ, ಪರ್ಸ್ನಲ್ ಫಿನಾನ್ಸ್ ರಿಲೇಟೆಡ್ ಆದರೂ ಯಾವುದಾದ್ರೂ ಪರವಾಗಿಲ್ಲ, ಕಮೆಂಟ್ ಸೆಷನಲ್ಲಿ ನಿಮ್ಮ ಕ್ವಶನ್ಸ್ನ ಕೇಳಿ. ಸಿಂಪಲ್ ಆನ್ಸರ್ಸೇ ಆದರೆ ಕಮೆಂಟ್ ಸೆಕ್ಷನಲ್ಲೇ ರಿಪ್ಲೈ ಮಾಡ್ತೀನಿ. ಯಾವುದಾದ್ರೂ ತುಂಬ ಎಕ್ಸ್ಪ್ಲನೇಷನ್ ಬೇಕು ಅನಿಸಿದ್ರೆ ವೀಕೆಂಡಲ್ಲಿ Q&A ಸೆಷನಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲ ಇಂಡಿಸಿಸ್ ಅಬೌಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತು ಸೆಕೆಂಡ್ ಹಾಫಲ್ಲಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರಿಂದ ಎಬೋವ್ 1% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಮತ್ತು ಇವತ್ತು ನಿಫ್ಟಿ ಕಾಂಟ್ರಿಬ್ಯೂಟ್ ಮಾಡಿರೋ 314 ಪಾಯಿಂಟ್ಸಲ್ಲಿ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಎಲ್ಲ ಟಾಪ್ ಬ್ಯಾಂಕ್ಸೇ ಕಾಂಟ್ರಿಬ್ಯೂಟ್ ಮಾಡಿದೆ. HDFC ಬ್ಯಾಂಕ್, ICICI ಬ್ಯಾಂಕ್, SBI ಈ 3 ಬ್ಯಾಂಕೇ ತುಂಬ ಪಾಯಿಂಟ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತು ಬ್ಯಾಂಕ್ ನಿಫ್ಟಿ ಆದರೆ ಇವತ್ತು ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಲಾಸ್ಟ್ ಒಂದು ವಾರದಿಂದ ಬ್ಯಾಂಕ್ ನಿಫ್ಟಿ ನೋಡ್ತಾ ಇದ್ದೀರಾ, ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಮಿಡ್ ಕ್ಯಾಪ್ಸ್ ಆದರೆ ಇವತ್ತು ಎಬೋವ್ 1.5% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ ಆದರೆ ಎಬೋವ್ 2% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಇಷ್ಟು ಗ್ರೀನಲ್ಲಿ ಕ್ಲೋಸ್ ಆಗಿರೋದು. ನೆಕ್ಸ್ಟ್ ಇವತ್ತು ಮಾರ್ಕೆಟ್ಸ್ ಯಾಕೆ ಇಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು, ಮತ್ತು ಇವಾಗಿಂದ ಮಾರ್ಕೆಟ್ಸ್ ಇದೇ ಥರ ಪಾಸಿಟಿವ್ ಆಗಿ ಕ್ಲೋಸ್ ಆಗುತ್ತಾ ಇಲ್ವಾ, ಅದಾದಮೇಲೆ ಇವಾಗ ಮಾರ್ಕೆಟ್ಸಲ್ಲಿ ಇನ್ನೂ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಏನೇನ ಟ್ರ್ಯಾಕ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವತ್ತು ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಒಂದೇ ಒಂದು ರೀಸನ್ ಇದೆ, ಏನಂದ್ರೆ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ಸ್. ಲಾಸ್ಟ್ ವಿಡಿಯೋಸಲ್ಲೇ ತುಂಬಾ ಸಲ ಹೇಳಿದ್ದೆ, ಈ ಅಸೆಂಬ್ಲಿ ಎಲೆಕ್ಷನ್ಸ್ BJPಗೆ ತುಂಬಾ ಇಂಪಾರ್ಟೆಂಟ್, ಜೊತೆಗೆ ಮಾರ್ಕೆಟ್ಸ್ಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಮಾರ್ಕೆಟ್ಸ್ ತುಂಬಾನೇ ಕರೆಕ್ಟ್ ಆಗಿದ್ವಲ್ಲ, ಅದಕ್ಕೋಸ್ಕರ ಈ ಎಲೆಕ್ಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ತುಂಬಾ ವಿಡಿಯೋದಲ್ಲಿ ಹೇಳಿದ್ದೆ. ಅದಕ್ಕೋಸ್ಕರ ಇವಾಗ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ BJPಗೆ ಅಬೌಟ್ 200 ಸೀಟ್ಸ್ ವಿನ್ ಆಗಿರೋದಕ್ಕೆ ಮಾರ್ಕೆಟ್ಸ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದ್ರ ಜೊತೆಗೆ ಎಕ್ಸಿಟ್ ಪೋಲ್ಸ್ ಯಾವ ಥರ ಬಂದಿತ್ತು ಹೇಳಿ, ತುಂಬ ಎಕ್ಸಿಟ್ ಪೋಲ್ಸ್ ಅಲ್ಲೆಲ್ಲ 150 ಸೀಟ್ಸಿಂದ 170 ಸೀಟ್ಸ್ ಮ್ಯಾಕ್ಸಿಮಮ್ ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ರು. ಆದರೆ ಎಕ್ಸ್ಪೆಕ್ಟೇಷನ್ಸ್ಗಿನ್ನ ಜಾಸ್ತಿ ಅಬೌಟ್ 200 ಸೀಟ್ಸೇ ವಿನ್ ಆಗಿರೋದಕ್ಕೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಫಸ್ಟ್ ಟೈಮ್ BJP ಮಹಾರಾಷ್ಟ್ರದಲ್ಲಿ ಇಷ್ಟು ಸೀಟ್ಸ್ನ ವಿನ್ ಆಗಿರೋದು. ಅಬೌಟ್ 200 ಸೀಟ್ಸ್ನ ಮುಂಚೆ ಅಂದರೆ 2014 ನೋಡಿಕೊಂಡ್ರೆ ಬರೀ 122 ಸೀಟ್ಸ್ನೇ ವಿನ್ ಆಗಿದ್ದು. ಅದಕ್ಕೂ ಮುಂಚೆ ಆದರೆ BJPಗೆ ತುಂಬ ಕಮ್ಮಿ ಸೀಟ್ಸ್ ವಿನ್ ಆಗ್ತಾಯಿದ್ರು, 80, 70 ಈ ಥರ ಸೀಟ್ಸ್ನ ವಿನ್ ಆಗ್ತಾಯಿದ್ರು. ಆದರೆ ಫಸ್ಟ್ ಟೈಮ್ ಅಬೌಟ್ 200 ಸೀಟ್ಸ್ ವಿನ್ ಆಗಿರೋದು BJPಗೆ ಇದು ಫಸ್ಟ್ ಟೈಮ್ ಬಿಗ್ ಅಚೀವ್ಮೆಂಟ್ ಅಂತ ಅನ್ಕೊಬೋದು. ಇವತ್ತು ಇಷ್ಟು ಪಾಸಿಟಿವ್ ಅಲ್ಲಿ ವಿನ್ ಆಗಿರೋದಕ್ಕೆ PSU ಬ್ಯಾಂಕ್ಸ್, ರೈಲ್ವೇಸ್, ಡಿಫೆನ್ಸ್ ಸ್ಟಾಕ್ಸ್ ನೋಡಿದ್ರಾ ಎಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. PSU ಬ್ಯಾಂಕ್ಸ್ ಆದರೆ ಎಬೋವ್ 4% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. PSU ಬ್ಯಾಂಕ್ಸ್, ರೈಲ್ವೇಸ್, ಡಿಫೆನ್ಸ್ ಸ್ಟಾಕ್ಸ್ ನೋಡಿದ್ರಾ ಇವತ್ತು ಎಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ರೀಸೆಂಟ್ ಟೈಮಲ್ಲಿ ಅಂದರೆ 2-3 ತಿಂಗಳಿಂದ ರೈಲ್ವೇಸ್ ಮತ್ತು ಡಿಫೆನ್ಸ್ ಸ್ಟಾಕ್ಸ್ ನೋಡಿದ್ರಾ ತುಂಬಾನೇ ಕರೆಕ್ಟ್ ಆಗಿದ್ವು. ನಿಯರ್ಲಿ 30 to 40% ಕರೆಕ್ಟ್ ಆಗಿದ್ವು. ಅಂಥ ಸ್ಟಾಕ್ಸ್ ಎಲ್ಲ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದರೆ ಸ್ಟೇಬಲ್ ಗೌರ್ಮೆಂಟೇ ವಿನ್ ಆಗಿರೋದಕ್ಕೆ. ಇದ್ರ ಜೊತೆಗೆ ಯಾಕಿಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು ಅಂದರೆ, ಇವಾಗ ಸೇಮ್ ಗೌರ್ಮೆಂಟೇ ವಿನ್ ಆಗಿರೋದಕ್ಕೆ ರೈಲ್ವೇಸ್ಗೆ ಯಾವ ಥರ ಸ್ಪೆಂಡಿಂಗ್ ಇತ್ತೋ ಅದೇ ಥರನೇ ಸ್ಪೆಂಡಿಂಗ್ ಮಾಡ್ತಾರೆ, ಮತ್ತು ಡಿಫೆನ್ಸ್ಗೆ ಯಾವ ಥರ ಸ್ಪೆಂಡಿಂಗ್ ಇತ್ತೋ ಅದೇ ಥರನೇ ಸ್ಪೆಂಡ್ ಮಾಡ್ತಾರೆ. ಅದಕ್ಕೋಸ್ಕರನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದೀರಾ, ರೈಲ್ವೇಸ್ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಆಲ್ ಓವರ್ ಇಂಡಿಯಾ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಡಿಫೆನ್ಸ್ಗಾದರೆ ತುಂಬಾ ಆರ್ಡರ್ಸ್ ಬರ್ತಾ ಇದೆ, ಔಟ್ಸೈಡ್ ಇಂಡಿಯಾಯಿಂದನೇ ತುಂಬಾ ಆರ್ಡರ್ಸ್ ಬರ್ತಾ ಇದ್ದಾವೆ. ಯಾಕಂದರೆ ಗೌರ್ಮೆಂಟ್ ಡಿಫೆನ್ಸಲ್ಲೂ ಮತ್ತು ರೈಲ್ವೇಸ್ಗೆ ಅಷ್ಟೊಂದು ಪುಷ್ ಮಾಡ್ತಾ ಇದೆ ಗ್ರೋತ್ಗೋಸ್ಕರ. ಅದೇ ಥರನೇ ಸ್ಪೆಂಡಿಂಗ್ ಮಾಡ್ತಾರೆ, ಕಮ್ಮಿಂಗ್ ಟೈಮಲ್ಲೂ ಅದೇ ಥರನೇ ಗ್ರೋತ್ ಇರುತ್ತೆ ಅಂತಲೇ ಇವತ್ತು ರೈಲ್ವೇಸ್ ಆಗಲಿ ಡಿಫೆನ್ಸ್ ಆಗಲಿ ಇಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು. ಇದ್ರ ಜೊತೆಗೆ ಇವತ್ತು ರಿಯಾಲಿಟಿ ಸೆಕ್ಟರ್ ನೋಡಿದ್ರಾ, ರಿಯಾಲಿಟಿ ಸೆಕ್ಟರ್ ಆದರೆ ಲಾಸ್ಟ್ 2 ವೀಕ್ಸಿಂದನೂ ತುಂಬಾನೇ ಕರೆಕ್ಟ್ ಆಗ್ತಾ ಬಂದಿದೆ. ಆದರೆ ಇವತ್ತು ನೋಡಿಕೊಂಡ್ರೆ ಅಬೌಟ್ 2.5% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಹೊಸ ಹೌಸಿಂಗ್ ಪಾಲಿಸಿನ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತು ಮಹಾರಾಷ್ಟ್ರಗೆ ಸಂಬಂಧಪಟ್ಟ ಇನ್ಫ್ರಾ ಕಂಪನೀಸ್ ಎಲ್ಲ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲಿ ನೋಡಿಕೊಂಡ್ರೆ ಮ್ಯಾಕ್ರೋಟೆಕ್ ಡೆವಲಪರ್ಸ್, ಪ್ರೆಸ್ಟೇಜ್ ಎಸ್ಟೇಟ್, ಗೋದ್ರೇಜ್ ಪ್ರಾಪರ್ಟೀಸ್ ಈ ಕಂಪನೀಸ್ ಎಲ್ಲ ಅಬೌವ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ
ಇನ್ನು ಯಾವ್ಯಾವ ಥರ ಡೆವಲಪ್ಮೆಂಟ್ಸ್ ಬರುತ್ತೆ ಅಂತ. ಎಸ್ಪೆಷಲಿ ಮಹಾರಾಷ್ಟ್ರದಲ್ಲಿ ಇನ್ಫ್ರಾ ಪ್ರಾಜೆಕ್ಟ್ಸ್ಗೆ ತುಂಬಾನೇ ಡೆವಲಪ್ಮೆಂಟ್ ಇರುತ್ತೆ. ಜೊತೆಗೆ ಧಾರಾವಿ ಪ್ರಾಜೆಕ್ಟ್ನ ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನ ಹಲವಾರು ಇನ್ಫ್ರಾ ಪ್ರಾಜೆಕ್ಟ್ಸ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಹಾರಾಷ್ಟ್ರ ಸ್ಟೇಟ್ ಇದೆ ಅಲ್ಲ, ತುಂಬಾನೇ ಹಳೆ ಬಿಲ್ಡಿಂಗ್ಸ್ ಅದೇ ತರನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ಫ್ರಾ ಪ್ರಾಜೆಕ್ಟ್ಸ್ಗೆ ಏನಾದ್ರು ಸಬ್ಸಿಡೀಸ್ ಈ ತರ ಏನಾದ್ರು ಬಂದ್ರೆ ತುಂಬಾನೇ ಡೆವಲಪ್ಮೆಂಟ್ಸ್ ಇರುತ್ತೆ. ಅದಕ್ಕೋಸ್ಕರನೇ ಈ ಇನ್ಫ್ರಾನ ಒಂದ್ಸಲ ಫೋಕಸ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಇವಾಗ ಮಾರ್ಕೆಟ್ಸ್ ಶುಕ್ರವಾರ ಪಾಸಿಟಿವ್ ಆಗಿ ಕ್ಲೋಸ್ ಆಯ್ತು, ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಯ್ತು. ಜೊತೆಗೆ ರಿಸಲ್ಟ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿದಾವೆ. ಮಾರ್ಕೆಟ್ಸ್ ಇವಾಗಿಂದ ಪಾಸಿಟಿವ್ ಆಗಿ ಇರುತ್ತಾ ಇಲ್ವಾ? ಇವಾಗಿರೋ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ಸ್ ಸ್ವಲ್ಪ ಸೈಡ್ ವೇಸ್ ಅಲ್ಲಿ ಇರುತ್ತೆ. ಇದ್ರ ಜೊತೆಗೆ ಮಾರ್ಕೆಟ್ಸ್ ನೆಕ್ಸ್ಟ್ ಏಪ್ರಿಲ್ ಮೇ ಈ ಟೈಮ್ಗೆಲ್ಲ ನಿಫ್ಟಿ ಆದ್ರೆ ನಿಯರ್ಲಿ 30,000 ಗೆ ರೀಚ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾವಾಗಂದ್ರೆ Q3 ರಿಸಲ್ಟ್ಸ್ ಏನಾದ್ರು ಬೆಟರ್ ಆಗಿ ಪಾಸಿಟಿವ್ ಆಗಿ ಏನಾದ್ರು ಪೋಸ್ಟ್ ಮಾಡಿದ್ರೆ ಏಪ್ರಿಲ್ ಅಥವಾ ಮೇ ಆ ಟೈಮ್ ಒಳಗಡೆ ನಿಫ್ಟಿ 30,000 ಗೆ ರೀಚ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ Q3 ರಿಸಲ್ಟ್ಸ್ ಯಾವ ತರ ಬರುತ್ತೆ ಅಂತ. ಇವಾಗ ಕಂಪ್ಲೀಟ್ ಮಾರ್ಕೆಟ್ ಡಿಪೆಂಡ್ ಇರೋದೇ Q3 ರಿಸಲ್ಟ್ಸ್ ಮೇಲೆ. ಇದ್ರ ಜೊತೆಗೆ FIS ಏನಾದ್ರು ಇದೇ ತರ ಸೆಲ್ಲಿಂಗ್ ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಮಾರ್ಕೆಟ್ಸ್ ಇನ್ನ ಸೈಡ್ ವೇಸ್ ಅಲ್ಲಿ ಇರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಯಾಕಂದ್ರೆ ಅವರು ಪ್ರತಿದಿನ 2,000 3,000 ಕೋಟಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಮತ್ತೆ ಶುಕ್ರವಾರ ನೋಡ್ಕೊಂಡ್ರು ನಿಯರ್ಲಿ 1,000 crores ಅಷ್ಟು ಸೆಲ್ ಮಾಡೇ ಇದ್ರು. DIs ಮತ್ತೆ ರಿಟೇಲರ್ಸ್ ಆದ್ರೆ ಪ್ರತಿದಿನನೂ ಬೈ ಮಾಡ್ತಾನೆ ಬರ್ತಾ ಇದ್ದಾರೆ. ಎಷ್ಟೇ ಫಾಲ್ ಆಗ್ತಾ ಬಂದ್ರು ಇವ್ರು ಮಾತ್ರ ಪ್ರತಿದಿನ ಬೈ ಮಾಡ್ತಾನೆ ಬರ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನ ಎಷ್ಟು ಬೈ ಮಾಡ್ತಾರೆ ಅಂತ. ಅದಾದ್ಮೇಲೆ FIS ಇವತ್ತೇನಾದ್ರೂ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇದ್ರ ಜೊತೆಗೆ ಇನ್ನು ನಿಯರ್ ಟರ್ಮ್ ಅಲ್ಲಿ ಯಾವುದೇ ತರ ಟೆನ್ಷನ್ಸ್ ಆಗಲಿ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಆಗಲಿ ಏನೂ ಇಲ್ಲ ಅಂತ ಇವತ್ತೇನಾದ್ರೂ ಬೈ ಸೈಡಲ್ಲಿ ಬಂದಿದ್ದಾರಾ ಅಂತ ನೋಡಬೇಕು. ಒಂದ್ಸಲ ಸಾಯಂಕಾಲ FIDI ಡೇಟಾ ಚೆಕ್ ಮಾಡಿ. ಇವಾಗ ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನು FIDI ಡೇಟಾ ಅಪ್ಡೇಟ್ ಆಗಿರಲಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ನಾನು ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಅಟ್ಲೀಸ್ಟ್ ಇವತ್ತಾದ್ರೂ FIS ಬೈ ಸೈಡಲ್ಲಿ ಬಂದಿರ್ತಾರಾ ಅಂತ ನೋಡಬೇಕು. ನೆಕ್ಸ್ಟ್ ಇವಾಗ ಥರ್ಡ್ ಪಾಯಿಂಟ್ ಏನು ಅಂತಂದರೆ, ಇವಾಗ ನಿಯರ್ ಟರ್ಮಲ್ಲಿ ಯಾವ ಡೇಟಾ ಪಾಯಿಂಟ್ಸ್ನ ಟ್ರ್ಯಾಕ್ ಮಾಡಬೇಕು ಅಂದರೆ ಮೇಜರ್ ಆಗಿ ಯಾವುದೇ ಡೇಟಾ ಪಾಯಿಂಟ್ಸ್ ಇಲ್ಲ. ಅದಕ್ಕೆ ಹೇಳಿದ್ದು ಇವಾಗಿಂದ ಯಾವುದೇ ಡೇಟಾ ಪಾಯಿಂಟ್ಸ್ ಇಲ್ಲ. ಮಾರ್ಕೆಟ್ಸ್ ಏನಾದರೂ ಪಾಸಿಟಿವ್ ಆಗೇ ಮೂವ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ ಅಂತ. ಇವಾಗ ನಿಯರ್ ಟರ್ಮಲ್ಲಿ ಏನಾದರೂ ನೋಡಿಕೊಂಡ್ರೆ Q3 GDP ಡೇಟಾ ಅಪ್ಡೇಟ್ ಆಗುತ್ತೆ 29th ನವೆಂಬರ್. ಇದು ಬಿಟ್ಟರೆ ಮೇಜರ್ ಆಗಿ ಮಾರ್ಕೆಟ್ಸ್ಗೆ ಯಾವುದೇ ಥರ ಬಿಗ್ ಈವೆಂಟ್ಸ್ ಆಗಲಿ ಬಿಗ್ ಡೇಟಾ ಪಾಯಿಂಟ್ಸ್ ಆಗಲಿ ಏನೇನೂ ಕಾಣ್ತಾ ಇಲ್ಲ. ನಮ್ಮ ಇಂಡಿಯಾ ಪ್ರಕಾರನೇ ಅಲ್ಲ, US ಪ್ರಕಾರ ನೋಡ್ಕೊಂಡ್ರು ಯಾವುದೇ ಮೇಜರ್ ಆಗಿ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಏನೂ ಇಲ್ಲ. ನೋಡೋಣ ಇವಾಗಿಂದ ಮಾರ್ಕೆಟ್ಸ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಯೂಸ್ಫುಲ್ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ MSCI ರೀಬ್ಯಾಲೆನ್ಸಿಂಗ್ ಬಗ್ಗೆ ಮಾತಾಡ್ಕೊಂಡಿದ್ವಲ್ಲ, ಇವತ್ತು ಈ MSCI ಗ್ಲೋಬಲ್ ಇಂಡೆಕ್ಸ್ ಒಳಗಡೆ 5 ಸ್ಟಾಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮುಂಚೆ ವಿಡಿಯೋಸಲ್ಲೇ ತುಂಬ ಸಲ ಮಾತಾಡ್ಕೊಂಡಿದ್ವಿ, ಮತ್ತು ಇವಾಗೂ ಸಹ ಒಂದ್ಸಲ ಅಪ್ಡೇಟ್ ಮಾಡ್ತೀನಿ. ಈ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ಇವಾಗ ಹೊಸದಾಗಿ 5 ಸ್ಟಾಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈ ಸ್ಟಾಕ್ಸ್ ಒಳಗಡೆ ಅಡಿಷ್ನಲ್ ಆಗಿ ತುಂಬ ಇನ್ಫ್ಲೋಸ್ ಬಂದಿದ್ದಾವೆ. ಅದಕ್ಕೆ ಲಾಸ್ಟ್ 30 ಮಿನಿಟ್ಸಲ್ಲಿ ಈ ಸ್ಟಾಕ್ಸಲ್ಲಿ ತುಂಬ ವಾಲಟಿಲಿಟಿ ನೋಡಿದ್ದೀವಿ. ಈ ಸ್ಟಾಕ್ಸ್ ಯಾವ್ಯಾವು ಅಂದರೆ ವೋಲ್ಟಾಸ್, BSE, ಕಲ್ಯಾಣ್ ಜ್ಯುವೆಲರ್ಸ್, ಆಲ್ಕೆಮ್ ಲ್ಯಾಬೊರೇಟರೀಸ್, ಓಬ್ರಾಯ್ ರಿಯಾಲಿಟಿ, ಈ ಕಂಪನೀಸ್ ಒಳಗಡೆ ತುಂಬಾ ಅಡಿಷ್ನಲ್ ಇನ್ಫ್ಲೋಸ್ ಬಂದಿದೆ. ಇದ್ರ ಜೊತೆಗೆ ಎಕ್ಸಿಸ್ಟಿಂಗಲ್ಲಿ ಇರೋ HDFC ಬ್ಯಾಂಕ್ ಒಳಗಡೆ ಕೂಡ ಸೆಕೆಂಡ್ ಟ್ರೆಂಚ್ ಅಥವಾ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಗಿ ಈ HDFC ಬ್ಯಾಂಕ್ ಒಳಗಡೆ ಅಡಿಷ್ನಲ್ ಇನ್ಫ್ಲೋಸ್ ಬಂದಿದೆ. ನಿಯರ್ಲಿ 1.8 ಬಿಲಿಯನ್ ಅಂತ ಅಪ್ಡೇಟ್ ಬಂದಿದೆ. ಇಷ್ಟು ಸ್ಟಾಕ್ಸ್ ಒಳಗಡೆ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ಇಷ್ಟು ಕಂಪನೀಸ್ಗೆ ಇನ್ಫ್ಲೋಸ್ ಬಂದಿದೆ. ಆದರೆ ಈ ಸ್ಟ್ಯಾಂಡರ್ಡ್ ಇಂಡೆಕ್ಸಿಂದ 2 ಕಂಪನೀಸ್ಗೆ ವೆಯ್ಟೇಜ್ನ ಕಮ್ಮಿ ಮಾಡಿದ್ದಾರೆ. ಯಾವ ಕಂಪನೀಸ್ ಅಂದರೆ ಅದಾನಿ ಗ್ರೀನ್ ಎನರ್ಜಿ ಮತ್ತು ಅದಾನಿ ಪವರ್. ಅದಕ್ಕೋಸ್ಕರನೇ ಲಾಸ್ಟ್ 30 ಮಿನಿಟ್ಸಲ್ಲಿ ಈ 2 ಸ್ಟಾಕಲ್ಲಿ ತುಂಬ ವಾಲಟಿಲಿಟಿ ನೋಡಿದ್ವಿ. ಅದಾನಿ ಗ್ರೀನ್ ಎನರ್ಜಿ ಆದರೆ ಲಾಸ್ಟ್ ಹಾಫ್ ಆನ್ ಅವರಲ್ಲಿ 9% ಫಾಲ್ ಆಗಿದೆ, ಮತ್ತು ಅದಾನಿ ಪವರ್ ಆದರೆ 3% ಫಾಲ್ ಆಗಿದೆ. ಮತ್ತು ಇದಾದಮೇಲೆ MSCI ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಒಳಗಡೆ ಅಡಿಷ್ನಲ್ ಆಗಿ 13 ಕಂಪನೀಸ್ನ ಆ್ಯಡ್ ಮಾಡಿದ್ದಾರೆ. ಈ 13 ಕಂಪನೀಸ್ಗೂ ಅಷ್ಟೇ ಅಡಿಷ್ನಲ್ ಆಗಿ ಇನ್ಫ್ಲೋಸ್ ಬಂದಿದೆ. ಅದಾದಮೇಲೆ ಈ 7 ಕಂಪನೀಸ್ನ ಈ ಸ್ಮಾಲ್ ಕ್ಯಾಪ್ ಇಂಡೆಕ್ಸಿಂದ ರಿಮೂವ್ ಮಾಡಿದ್ದಾರೆ, ತೆಗೆದಾಕಿದ್ದಾರೆ. ಅದರಿಂದ ಈ ಕಂಪನೀಸ್ ಒಳಗಡೆ ಸ್ವಲ್ಪ ವಾಲಟಿಲಿಟಿ ಇದೆ. ಈ ಕಂಪ್ಲೀಟ್ ಲಿಸ್ಟ್ನ ಒಂದ್ಸಲ ವಾಟ್ಸಪ್ ಚಾನಲಲ್ಲೂ ಶೇರ್ ಮಾಡಿದ್ದೆ ಮಾರ್ಕೆಟ್ ಟೈಮಲ್ಲೇ. ಅದಕ್ಕೋಸ್ಕರ ಮತ್ತೆ ಇವಾಗೂ ಇನ್ನೊಂದು ಸಲನೂ ಶೇರ್ ಮಾಡ್ತೀವಿ. ಯಾರಾದರೂ ಮಿಸ್ ಆಗಿದ್ರೆ ಒಂದ್ಸಲ ಯಾವ ಕಂಪನೀಸ್ ಒಳಗಡೆ ಇನ್ಫ್ಲೋಸ್ ಬಂದಿದೆ, ಯಾವ ಕಂಪನೀಸಿಂದ ಔಟ್ಫ್ಲೋಸ್ ಹೋಗಿದೆ ಅಂತ ಚೆಕ್ ಮಾಡಿ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಈ ಕಂಪನಿ ನೋಡಿದ್ರಾ, ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ ಎಬೋವ್ 4.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಯಾಕಂದರೆ ಇಂಟರ್ನ್ಯಾಷನಲ್ ಬ್ರೋಕರೇಜ್ ಫರ್ಮ್ ಆದ ಜೆಫ್ರೀಸ್ ಅವರು ಮತ್ತು HSBC ಅವರು
ಮಹೀಂದ್ರಾ ಆ್ಯಂಡ್ ಮಹೀಂದ್ರಾಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3700 ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ ಫ್ರೈಡೇ ಕ್ಲೋಸಿಂಗಿಂದ 23% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಜೆಫ್ರೀಸ್ ಅವರಾದರೆ. ಮತ್ತು HSBC ಅವರಾದರೆ ಫ್ರೈಡೇ ಕ್ಲೋಸಿಂಗಿಂದ 13% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ತುಂಬಾ ರೀಸನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಜೆಫ್ರೀಸ್ ಅವರಾದರೆ ಇವರು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಶೇರ್ನ ಗೈನ್ ಆಗ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಸೆಗ್ಮೆಂಟಲ್ಲಿ, SUVಯಲ್ಲಿ, ಲೈಟ್ ಕಮರ್ಷಿಯಲ್ ವೆಹಿಕಲ್ಸಲ್ಲಿ ಮಾರ್ಕೆಟ್ ಶೇರ್ನ ತುಂಬಾ ಗೈನ್ ಮಾಡ್ತಾ ಇದ್ದಾರೆ. ಕಂಪ್ಯಾರಿಟಿವ್ಲಿ ಅದರ್ ಆಟೋ ಕಂಪನೀಸ್ಗೆ ನೋಡಿಕೊಂಡ್ರೆ ಇವರು ಬೆಟರಾಗಿ ಗ್ರೋ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ತುಂಬಾ ಡೇಟಾ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಅನಲಿಸ್ಟ್ಸ್ ಇಬ್ರು ಅವ್ರ ವ್ಯೂನ ಶೇರ್ ಮಾಡ್ಕೊಂಡಿರೋ PDF ಇದೆ. ಯಾರಾದರೂ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಒಂದ್ಸಲ ಈ PDF ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಝೊಮ್ಯಾಟೊ ಈ ಕ್ವಿಕ್ ಕಾಮರ್ಸ್ ಮತ್ತು ಫುಡ್ ಡೆಲಿವರಿ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಝೊಮ್ಯಾಟೊ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಮತ್ತು ಈ ಸ್ಟಾಕ್ ಇವತ್ತು ನೋಡಿದ್ರಾ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ BSE ಅವರ ಈ ಸೆನ್ಸೆಕ್ಸಲ್ಲಿ 30 ಸ್ಟಾಕ್ಸ್ ಇದ್ದಾವೆ. ಈ 30 ಸ್ಟಾಕ್ಸಲ್ಲಿ ಈ JSW ಸ್ಟೀಲ್ನ ರಿಮೂವ್ ಮಾಡಿ ಆ ಪ್ಲೇಸ್ಗೆ ಝೊಮ್ಯಾಟೊನ ಆ್ಯಡ್ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತು ಈ ಸ್ಟಾಕ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದ್ರ ಜೊತೆಗೆ ಮುಂಚೆ ಝೊಮ್ಯಾಟೊ ಅವರು ಒಂದು QIP ಲಾಂಚ್ ಮಾಡಿದರು 8500 crores. ಈ QIPಗೆ ಇವಾಗ ಅಪ್ರೂವಲ್ ಸಿಕ್ಕಿದೆ. ಈ ಎರಡೂ ಡೇಟಾ ಪಾಯಿಂಟ್ಸಿಂದನೇ ಇವತ್ತು ಝೊಮ್ಯಾಟೊ ಸ್ಟಾಕ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಲಾಸ್ಟ್ 2 ವೀಡಿಯೋಸಿಂದನೂ ಅದಾನಿ ಗ್ರೂಪ್ ಬಗ್ಗೆ ಮಾತಾಡ್ತಾನೆ ಬಂದಿದ್ದೀವಿ. ಮತ್ತು ಇವಾಗೂ ಸಹ ಸ್ವಲ್ಪ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ದಾವೆ ಅದಾನಿ ಗ್ರೂಪ್ ಬಗ್ಗೆ. ಈ ಅದಾನಿ ಅಲಿಗೇಷನ್ಸ್ ಬಗ್ಗೆ ತುಂಬಾ ಮಾತಾಡ್ಕೊಂಡಿದ್ವಿ. ಮತ್ತು ಇವಾಗ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಇವರು ಅದಾನಿ ಅವ್ರಿಗೆ ವಾರೆಂಟ್ನ ಇಶ್ಯೂ ಮಾಡಿದ್ದಾರೆ. ಏನಂತ ಅಂದರೆ US ಇಂದ ಏನು ಅಲಿಗೇಷನ್ಸ್ ಬಂದಿದೆ ಈ ಅಲಿಗೇಷನ್ಸ್ಗೆಲ್ಲ 21 ಡೇಸ್ ಒಳಗಡೆ ರಿಪ್ಲೈ ಕೊಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ PTI ಯಾರು ಅಂತ ಅಂದರೆ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ನ್ಯೂಸ್ ಏಜೆನ್ಸಿ ಅವರು. ಅದಕ್ಕೋಸ್ಕರ 21 ಡೇಸಲ್ಲಿ ನೀವು ರಿಪ್ಲೈ ಕೊಡಬೇಕು ಇವಾಗೇನು ಅಲಿಗೇಷನ್ಸ್ ಬಂದಿದೆ ಇದಕ್ಕೆಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಅವರ್ಸಲ್ಲಿ ಟೋಟಲ್ ಎನರ್ಜೀಸ್ ಅವರು ಇವಾಗ ಅದಾನಿ ಅವ್ರಿಗೆ ಏನೇನು ಅಲಿಗೇಷನ್ಸ್ ಬಂದಿದೆ ಈ ಅಲಿಗೇಷನ್ಸ್ ಎಲ್ಲ ಕ್ಲಿಯರ್ ಆಗೋವರೆಗೂ ಹೊಸದಾಗಿ ಅದಾನಿ ಗ್ರೂಪ್ ಒಳಗಡೆ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಮಾಡಲ್ಲ ನಾವು ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದರೆ ಈ ಥರ ಲಂಚ ತಗೊಳೋದು ಅಥವಾ ಲಂಚ ಕೊಡೋದು ಇದನ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕೆ ಬಿಡಬೇಕು. ಇದನ್ನು ಯಾವುದೇ ಕಂಪನಿ ಆಗಲಿ ಯಾವುದೇ ಕಂಟ್ರಿ ಆಗಲಿ ಯಾವುದೇ ಕಾರಣಕ್ಕೂ ಇದನ್ನು ಎಂಕರೇಜ್ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಕಂಪ್ಲೀಟಾಗಿ ಇನ್ವೆಸ್ಟ್ಮೆಂಟ್ನ ಸ್ಟಾಪ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಟೋಟಲ್ ಎನರ್ಜಿ ಅವ್ರ ಸ್ಟೇಟ್ಮೆಂಟ್ ಯಾವಾಗ ಹೊರಗಡೆ ಬಂತೋ ಆವಾಗ GQG ಪಾರ್ಟ್ನರ್ಸ್ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂತ ಅಂದರೆ ಈ ಅಲಿಗೇಷನ್ಸ್ ಏನು ಬಂದಿದೆ ಈ ಅಲಿಗೇಷನ್ಸ್ ಬಂದಿರೋದು ಬರೀ ಅದಾನಿ ಗ್ರೀನ್ ಎನರ್ಜಿ ಕಂಪನಿಗೆ ಮಾತ್ರನೇ. ಅದು ಬಿಟ್ಟರೆ ಟೋಟಲ್ ಅದಾನಿ ಗ್ರೂಪ್ಗೆ ಈ ಅಲಿಗೇಷನ್ ಏನು ಬಂದಿಲ್ಲ. ಇವಾಗ ಈ ಅಲಿಗೇಷನ್ಸ್ ಏನು ಬಂದಿದೆ ಈ ಅಲಿಗೇಷನ್ಸ್ ಬಂದಾದ್ಮೇಲೂ ನಾವು ಅದಾನಿ ಗ್ರೂಪ್ ಬಗ್ಗೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಕಂಪನಿ ಸ್ಟ್ರೆಂತ್ ಆಗಲಿ ಫ್ಯೂಚರ್ ಆಗಲಿ ಈ ಕಂಪನೀಸ್ಗೆಲ್ಲ ತುಂಬಾ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಇನ್ನು ಈ ಅಲಿಗೇಷನ್ ಪ್ರೂವ್ ಆಗಿಲ್ಲ ಅಲ್ಲ ಅದಕ್ಕೋಸ್ಕರ ನಾವಿನ್ನೂ ತುಂಬಾ ನಂಬ್ತಾ ಇದ್ದೀವಿ ಅದಾನಿ ಗ್ರೂಪ್ನ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಏನೇನು ಅಪ್ಡೇಟ್ಸ್ ಬರುತ್ತೆ ಈ ಅದಾನಿ ಅಲಿಗೇಷನ್ಸ್ ಬಗ್ಗೆ ಓವರಾಲ್ ಅದಾನಿ ಗ್ರೂಪ್ ಬಗ್ಗೆ ಅಂತ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.